ವಿಚಾರಗಳು ಕೂಡ ಈಗ ಅಫಿಷಿಯಲಿ ಬಹಿರಂಗ ಆಗಿದೆ. ದಾಖಲೆಗಳ ಸಮೇತ. ಹಂಗಂತೆ ಹಿಂಗಂತೆ ಅಲ್ಲ, ಈಗ ಹಿಂಗೆ ಅಂತ ಹೇಳುವಂತಹ ಪರಿಸ್ಥಿತಿ. ಪ್ರತಿ ವಿಚಾರದಲ್ಲಿಯೂ ಕೂಡ ಒಬ್ಬೊಬ್ಬರದು ಒಂದೊಂದು ಆಟ, ಎಲ್ಲವೂ ಕೂಡ ಬಟಾಬಯಲಾಗಿದೆ. ಮೊದಲನೇದಾಗಿ ಮಹೇಶ್ ಶೆಟ್ಟಿ ತಿಮರೋಡಿ. ಕಪಟ ನಾಟಕದ ರೂವಾರಿಯೇ ಮಹೇಶ್ ಶೆಟ್ಟಿ ತಿಮರೋಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಕಪಟ ನಾಟಕದ ಸೂತ್ರಧಾರಿ, ಎಲ್ಲವನ್ನೂ ಕೂಡ ಆಡಿಸಿದ್ದು ಅಂತ ಈಗ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಬಟಾಬಯಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿಯೇ ಈ ಒಳಸಂಚು ನಡೆದಿದ್ದು. ಏನು ಉದ್ದೇಶ ಇತ್ತು ಮಹೇಶ್ ಶೆಟ್ಟಿ ತಿಮರೋಡಿದು? ನೀವು ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ರಿ. ನಿಮ್ಮ ಕ್ಷೇತ್ರದ ಟಾರ್ಗೆಟ್ನ ಹಿಂದೆ ಇದ್ದಂತಹ ಆ ದುರುದ್ದೇಶ ಏನು? ಕರ್ನಾಟಕದ ಮುಂದೆ ಬೆತ್ತಲಾಗಿದ್ದೀರಿ ನೀವೆಲ್ಲ. ಈಗ ನಿಮ್ಮ ಅಸಲಿ ಆಟ ಎಲ್ಲವೂ ಕೂಡ ಬಯಲಾಗಿದೆ. ಹೋದಲ್ಲಿ ಬಂದಲ್ಲಿ ಹೊಡೆಸ್ಕೊಳ್ಳೋದೊಂದು ಬಾಕಿ ಇವರೆಲ್ಲ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿಯೇ ಈ ಒಳಸಂಚು ರೂಪಾಗಿತ್ತು. ಚಿನ್ನಯ್ಯನಿಗೆ ಆಮಿಷವಡ್ಡಿ ದೂರು ಕೊಡಿಸಲಾಗಿದೆಯಂತೆ. ಇದನ್ನ ಚಿನ್ನಯ್ಯನ ಮನೆಯವರು ಹೇಳಿದ್ದಾರೆ. ಈಗ ತನಿಖಾ ವರದಿಯಲ್ಲಿಯೂ ಕೂಡ ಬಯಲಾಗಿದೆ. ನಿಮಗೆಲ್ಲ ತಾಕತ್ತಿದ್ರೆ ಹೋಗಿ ಈಗ ಅಲ್ಲಿ ಉತ್ತರ ಕೊಡಿ. ತನಿಖಾ ವರದಿಯನ್ನ ಪ್ರಶ್ನೆ ಮಾಡಿ. ನೀವು ಯಾರು ಇವೆಲ್ಲ ವಿಚಾರಗಳನ್ನ ಹೇಳಿದಾರಲ್ಲ ಅವ್ರ ಮುಂದೆ ನೀವು ಪ್ರಶ್ನೆ ಮಾಡಿ. ನಾವು ಆಮಿಷ ಒಡ್ಡಿದ್ವಾ, ನಮ್ಮದು ಒಳಸಂಚ, ನಮ್ಮ ಮನೆಯಲ್ಲಿ ಒಳಸಂಚು ಮಾಡಿದ್ವಾ ಅಂತ ನೀವು ಹೋಗಿ ಪ್ರಶ್ನೆ ಮಾಡಿ ಅವ್ರನ್ನ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಪ್ರಾಥಮಿಕ ತನಿಖಾ ವರದಿಯಲ್ಲಿ ಬಯಲಾಗಿದೆ. ನಿಮ್ಮ ಷಡ್ಯಂತ್ರದಲ್ಲಿ ಯಾರೆಲ್ಲ ಆರೋಪಿಗಳಿದ್ರಲ್ಲ ಅದರಲ್ಲಿರುವ ಕೆಲವು ಆರೋಪಿಗಳು ಇದನ್ನ ಸತ್ಯ ಅಂತ ಒಪ್ಕೊಂಡಿದ್ದಾರೆ. ಹೌದು, ಇವರೇ ಸಂಚು ರೂಪಿಸಿದ್ರು, ಇವರ ಮನೆಯಲ್ಲೇ ಸಂಚು ರೂಪಿಸಿದ್ರು, ಹೀಗೆ 10 ವಿಚಾರಗಳನ್ನ ಒಪ್ಕೊಂಡಿದ್ದಾರೆ ಅವರು. ಅದಕ್ಕೆ ಉತ್ತರ ಕೊಡಿ ಮಹೇಶ್ ಶೆಟ್ಟಿ ತಿಮರೋಡಿ. ಯಾವುದೋ ಬುರುಡೆ ಚಿನ್ನಯ್ಯ ಹೂತಿದ್ದ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದರಂತೆ. ಯಾವುದೋ ಬುರುಡೆಯನ್ನ ಚಿನ್ನಯ್ಯ ಹೂತಿದ್ದ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ದವರು. ಯಾವುದೋ ಒಂದು ಬುರುಡೆಯನ್ನ ತೆಗೆಯೋದು, ಇದನ್ನ ಚಿನ್ನಯ್ಯನೇ ಹೂತಿಟ್ಟಿದ್ದ ಅಂತ ಅವನೇ ತೋರಿಸದಂತೆ. ಅದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದವರು ಇವರೆಲ್ಲ. ಅನನ್ಯ ಭಟ್ ಪಾತ್ರ ಸೃಷ್ಟಿಯ ಹಿಂದೆ ಇರೋದು ಇದೇ ತಿಮರೋಡಿನೇ. ಸುಜಾತಾ ಭಟ್ ಕಥೆ ಏನಾಯ್ತು, ಅನನ್ಯ ಭಟ್ ಕಥೆ ಏನಾಯ್ತು, ಎಲ್ಲ ಬುರುಡೆ ಗ್ಯಾಂಗ್ ಅಂತ ಸುಮ್ಮನೆ ಕರೀಲಿಲ್ಲ ನಾವು. ಅನನ್ಯ ಭಟ್ ಪಾತ್ರ ಸೃಷ್ಟಿಯ ಹಿಂದೆ ಈ ಮಹೇಶ್ ಶೆಟ್ಟಿ ತಿಮರೋಡಿ ಇರೋದು. ಸುಜಾತಾ ಭಟ್ ಒಪ್ಕೊಂಡ್ರು, ಅದನ್ನ ನಮ್ಮ ಸ್ಟುಡಿಯೋದಲ್ಲೇ ಒಪ್ಕೊಂಡ್ರು. ಎಲ್ಲ ಸುಳ್ಳು ನಾನು ಹೇಳಿದ್ದು ಅಂತ ಹೇಳಿ. ಇಲ್ಲದ ಅನನ್ಯ ಭಟ್ಟನ್ನ ಕರ್ಕೊಂಡು ಬಂದ ಮಹಾಭಾವ ಇವರೇ. ತಿಮರೋಡಿ ಮಾತನ್ನ ಕೇಳಿ ಮಗಳು ಕಾಣೆಯಾಗಿದ್ದಾಳೆ ಅಂತ ಸುಜಾತಾ ಕಂಪ್ಲೇಂಟ್ ಕೊಡ್ತಾರೆ. ಇದನ್ನ ಸ್ವತಃ ಸುಜಾತಾ ಒಪ್ಕೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ. ಸುಜಾತಾನ ಹೋಗಿ ನೀವು ಪ್ರಶ್ನೆ ಮಾಡಿ. ಸುಜಾತಾ ಭಟ್ ನಿಮ್ಮೆಲ್ಲರ ಬಣ್ಣವನ್ನ ಬಯಲು ಮಾಡಿ ಆಗಿದೆ. ನೀವು ಆ ಅಜ್ಜಿನ ಹೋಗಿ ಕೇಳಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳ್ತಾರೆ ಅವರು. ಇದು ಮಹೇಶ್ ಶೆಟ್ಟಿ ತಿಮರೋಡಿಯ ಕತೆ. ಮಹೇಶ್ ಶೆಟ್ಟಿ ತಿಮರೋಡಿ ಎಕ್ಸ್ಪೋಸ್ ಆಗಿದ್ದಾರೆ. ಈಗ ನಾವು ಹೇಳೋದು ಸುಳ್ಳು ಅಂತ ಆದ್ರೆ ಪ್ರಾಥಮಿಕ ತನಿಖಾ ವರದಿಯನ್ನ ಚಾಲೆಂಜ್ ಮಾಡಿ. ನೀವು ಬುರುಡೆ ಗ್ಯಾಂಗ್ ಲಾಕ್ ಆಗಿದೆ, ಎಕ್ಸ್ಪೋಸ್ ಆಗಿದ್ದಾರೆ, ರಾಜ್ಯದ ಮುಂದೆ ಬೆತ್ತಲಾಗಿದ್ದಾರೆ. ಇನ್ನ ನೆಕ್ಸ್ಟ್ ಇನ್ನೊಬ್ಬ ಗಿರೀಶ್ ಮಠಣ್ಣನ ವಾರಗಳು ಕೂಡ ಈಗ ಅಫಿಷಿಯಲಿ ಬಹಿರಂಗ ಆಗಿದೆ. ದಾಖಲೆಗಳ ಸಮೇತ. ಹಂಗಂತೆ ಹಿಂಗಂತೆ ಅಲ್ಲ, ಈಗ ಹಿಂಗೆ ಅಂತ ಹೇಳುವಂತಹ ಪರಿಸ್ಥಿತಿ. ಪ್ರತಿ ವಿಚಾರದಲ್ಲಿಯೂ ಕೂಡ ಒಬ್ಬೊಬ್ಬರದು ಒಂದೊಂದು ಆಟ, ಎಲ್ಲವೂ ಕೂಡ ಬಟಾಬಯಲಾಗಿದೆ. ಮೊದಲನೇದಾಗಿ ಮಹೇಶ್ ಶೆಟ್ಟಿ ತಿಮರೋಡಿ. ಕಪಟ ನಾಟಕದ ರೂವಾರಿಯೇ ಮಹೇಶ್ ಶೆಟ್ಟಿ ತಿಮರೋಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಕಪಟ ನಾಟಕದ ಸೂತ್ರಧಾರಿ, ಎಲ್ಲವನ್ನೂ ಕೂಡ ಆಡಿಸಿದ್ದು ಅಂತ ಈಗ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಬಟಾಬಯಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿಯೇ ಈ ಒಳಸಂಚು ನಡೆದಿದ್ದು. ಏನು ಉದ್ದೇಶ ಇತ್ತು ಮಹೇಶ್ ಶೆಟ್ಟಿ ತಿಮರೋಡಿದು? ನೀವು ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ರಿ. ನಿಮ್ಮ ಕ್ಷೇತ್ರದ ಟಾರ್ಗೆಟ್ನ ಹಿಂದೆ ಇದ್ದಂತಹ ಆ ದುರುದ್ದೇಶ ಏನು? ಕರ್ನಾಟಕದ ಮುಂದೆ ಬೆತ್ತಲಾಗಿದ್ದೀರಿ ನೀವೆಲ್ಲ. ಈಗ ನಿಮ್ಮ ಅಸಲಿ ಆಟ ಎಲ್ಲವೂ ಕೂಡ ಬಯಲಾಗಿದೆ. ಹೋದಲ್ಲಿ ಬಂದಲ್ಲಿ ಹೊಡೆಸ್ಕೊಳ್ಳೋದೊಂದು ಬಾಕಿ ಇವರೆಲ್ಲ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿಯೇ ಈ ಒಳಸಂಚು ರೂಪಾಗಿತ್ತು. ಚಿನ್ನಯ್ಯನಿಗೆ ಆಮಿಷವಡ್ಡಿ ದೂರು ಕೊಡಿಸಲಾಗಿದೆಯಂತೆ. ಇದನ್ನ ಚಿನ್ನಯ್ಯನ ಮನೆಯವರು ಹೇಳಿದ್ದಾರೆ. ಈಗ ತನಿಖಾ ವರದಿಯಲ್ಲಿಯೂ ಕೂಡ ಬಯಲಾಗಿದೆ. ನಿಮಗೆಲ್ಲ ತಾಕತ್ತಿದ್ರೆ ಹೋಗಿ ಈಗ ಅಲ್ಲಿ ಉತ್ತರ ಕೊಡಿ.
ತನಿಖಾ ವರದಿಯನ್ನು ಪ್ರಶ್ನೆ ಮಾಡಿ. ನೀವು ಯಾರು ಇವೆಲ್ಲ ವಿಚಾರಗಳನ್ನು ಹೇಳಿದಾರಲ್ಲ ಅವ್ರ ಮುಂದೆ ನೀವು ಪ್ರಶ್ನೆ ಮಾಡಿ. ನಾವು ಆಮಿಷ ಒಡ್ಡಿದ್ವಾ, ನಮ್ಮದು ಒಳಸಂಚ, ನಮ್ಮ ಮನೆಯಲ್ಲಿ ಒಳಸಂಚು ಮಾಡಿದ್ವಾ ಅಂತ ನೀವು ಹೋಗಿ ಪ್ರಶ್ನೆ ಮಾಡಿ ಅವ್ರನ್ನ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಪ್ರಾಥಮಿಕ ತನಿಖಾ ವರದಿಯಲ್ಲಿ ಬಟಾಬಯಲಾಗಿದೆ. ನಿಮ್ಮ ಷಡ್ಯಂತ್ರದಲ್ಲಿ ಯಾರೆಲ್ಲ ಆರೋಪಿಗಳಿದ್ರಲ್ಲ ಅದರಲ್ಲಿರುವ ಕೆಲವು ಆರೋಪಿಗಳು ಇದನ್ನ ಸತ್ಯ ಅಂತ ಒಪ್ಕೊಂಡಿದ್ದಾರೆ. ಹೌದು, ಇವರೇ ಸಂಚು ರೂಪಿಸಿದ್ರು, ಇವರ ಮನೆಯಲ್ಲೇ ಸಂಚು ರೂಪಿಸಿದ್ರು, ಹೀಗೆ 10 ವಿಚಾರಗಳನ್ನ ಒಪ್ಕೊಂಡಿದ್ದಾರೆ ಅವರು. ಅದಕ್ಕೆ ಉತ್ತರ ಕೊಡಿ ಮಹೇಶ್ ಶೆಟ್ಟಿ ತಿಮರೋಡಿ. ಯಾವುದೋ ಬುರುಡೆ ಚಿನ್ನಯ್ಯ ಹೂತಿದ್ದ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದರಂತೆ. ಯಾವುದೋ ಬುರುಡೆಯನ್ನ ಚಿನ್ನಯ್ಯ ಹೂತಿದ್ದ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ದವರು. ಯಾವುದೋ ಒಂದು ಬುರುಡೆಯನ್ನ ತೆಗೆಯೋದು, ಇದನ್ನ ಚಿನ್ನಯ್ಯನೇ ಹೂತಿಟ್ಟಿದ್ದ ಅಂತ ಅವನೇ ತೋರಿಸದಂತೆ ಅದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದವರು ಇರಲ್ಲ. ಅನನ್ಯ ಭಟ್ ಪಾತ್ರ ಸೃಷ್ಟಿಯ ಹಿಂದೆ ಇರೋದು ಇದೇ ತಿಮರೋಡಿನೇ. ಸುಜಾತಾ ಭಟ್ ಕಥೆ ಏನಾಯ್ತು, ಅನನ್ಯ ಭಟ್ ಕಥೆ ಏನಾಯ್ತು, ಎಲ್ಲ ಬುರುಡೆ ಗ್ಯಾಂಗ್ ಅಂತ ಸುಮ್ಮನೆ ಕರೀಲಿಲ್ಲ ನಾವು. ಅನನ್ಯ ಭಟ್ ಪಾತ್ರ ಸೃಷ್ಟಿಯ ಹಿಂದೆ ಈ ಮಹೇಶ್ ಶೆಟ್ಟಿ ತಿಮರೋಡಿ ಇರೋದು. ಸುಜಾತಾ ಭಟ್ ಒಪ್ಕೊಂಡ್ರು, ಅದನ್ನ ನಮ್ಮ ಸ್ಟುಡಿಯೋದಲ್ಲೇ ಒಪ್ಕೊಂಡ್ರು. ಎಲ್ಲ ಸುಳ್ಳು ನಾನು ಹೇಳಿದ್ದು ಅಂತ ಹೇಳಿ. ಇಲ್ಲದ ಅನನ್ಯ ಭಟ್ಟನ್ನ ಕರ್ಕೊಂಡು ಬಂದ ಮಹಾಭಾವ ಇವರೇ. ತಿಮರೋಡಿ ಮಾತನ್ನ ಕೇಳಿ ಮಗಳು ಕಾಣೆಯಾಗಿದ್ದಾಳೆ ಅಂತ ಸುಜಾತಾ ಕಂಪ್ಲೇಂಟ್ ಕೊಡ್ತಾರೆ. ಇದನ್ನ ಸ್ವತಃ ಸುಜಾತಾ ಒಪ್ಕೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ. ಸುಜಾತಾನ ಹೋಗಿ ನೀವು ಪ್ರಶ್ನೆ ಮಾಡಿ. ಸುಜಾತಾ ಈಗಾಗಲೇ ಸುಜಾತಾ ಭಟ್ ನಿಮ್ಮೆಲ್ಲರ ಬಣ್ಣವನ್ನ ಬಯಲು ಮಾಡಿ ಆಗಿದೆ. ನೀವು ಆ ಅಜ್ಜಿನ ಹೋಗಿ ಕೇಳಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳ್ತಾರೆ ಅವರು. ಇದು ಮಹೇಶ್ ಶೆಟ್ಟಿ ತಿಮರೋಡಿಯ ಕತೆ. ಮಹೇಶ್ ಶೆಟ್ಟಿ ತಿಮರೋಡಿ ಎಕ್ಸ್ಪೋಸ್ ಆಗಿದ್ದಾರೆ. ಈಗ ನಾವು ಹೇಳೋದು ಸುಳ್ಳು ಅಂತಾದ್ರೆ ಪ್ರಾಥಮಿಕ ತನಿಖಾ ವರದಿಯನ್ನ ಚಾಲೆಂಜ್ ಮಾಡಿ. ನೀವು ಬುರುಡೆ ಗ್ಯಾಂಗ್ ಲಾಕ್ ಆಗಿದೆ, ಎಕ್ಸ್ಪೋಸ್ ಆಗಿದ್ದಾರೆ, ರಾಜ್ಯದ ಮುಂದೆ ಬೆತ್ತಲಾಗಿದ್ದಾರೆ. ಇನ್ನ ನೆಕ್ಸ್ಟ್ ಇನ್ನೊಬ್ಬ ಗಿರೀಶ್ ಮನೆಗಳು ಕೂಡ ಈಗ ಅಫಿಷಿಯಲಿ ಬಹಿರಂಗ ಆಗಿದೆ, ದಾಖಲೆಗಳ ಸಮೇತ. ಹಂಗಂತೆ ಹಿಂಗಂತೆ ಅಲ್ಲ, ಈಗ ಹಿಂಗೆ ಅಂತ ಹೇಳುವಂತಹ ಪರಿಸ್ಥಿತಿ. ಪ್ರತಿ ವಿಚಾರದಲ್ಲಿಯೂ ಕೂಡ ಒಬ್ಬೊಬ್ಬರದು ಒಂದೊಂದು ಆಟ, ಎಲ್ಲವೂ ಕೂಡ ಬಟಾಬಯಲಾಗಿದೆ. ಮೊದಲನೇದಾಗಿ ಮಹೇಶ್ ಶೆಟ್ಟಿ ತಿಮರೋಡಿ, ಕಪಟ ನಾಟಕದ ರೂವಾರಿಯೇ ಮಹೇಶ್ ಶೆಟ್ಟಿ ತಿಮರೋಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಕಪಟ ನಾಟಕದ ಸೂತ್ರಧಾರಿ, ಎಲ್ಲವನ್ನೂ ಕೂಡ ಆಡಿಸಿದ್ದು ಅಂತ ಈಗ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಬಟಾಬಯಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿಯೇ ಈ ಒಳಸಂಚು ನಡೆದಿದ್ದು. ಏನು ಉದ್ದೇಶ ಇತ್ತು ಮಹೇಶ್ ಶೆಟ್ಟಿ ತಿಮರೋಡಿದು? ನೀವು ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ರಿ, ನಿಮ್ಮ ಕ್ಷೇತ್ರದ ಟಾರ್ಗೆಟ್ನ ಹಿಂದೆ ಇದ್ದಂತಹ ಆ ದುರುದ್ದೇಶ ಏನು? ಕರ್ನಾಟಕದ ಮುಂದೆ ಬೆತ್ತಲಾಗಿದ್ದೀರಿ ನೀವೆಲ್ಲ. ಈಗ ನಿಮ್ಮ ಅಸಲಿ ಆಟ ಎಲ್ಲವೂ ಕೂಡ ಬಯಲಾಗಿದೆ. ಹೋದಲ್ಲಿ ಬಂದಲ್ಲಿ ಹೊಡೆಸ್ಕೊಳ್ಳೋದೊಂದು ಬಾಕಿ ಇವರೆಲ್ಲ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿಯೇ ಈ ಒಳಸಂಚು ರೂಪಾಗಿತ್ತು. ಚಿನ್ನಯ್ಯನಿಗೆ ಆಮಿಷವಡ್ಡಿ ದೂರು ಕೊಡಿಸಲಾಗಿದೆಯಂತೆ. ಇದನ್ನ ಚಿನ್ನಯ್ಯನ ಮನೆಯವರು ಹೇಳಿದ್ದಾರೆ. ಈಗ ತನಿಖಾ ವರದಿಯಲ್ಲಿಯೂ ಕೂಡ ಬಟಬಯಲಾಗಿದೆ. ನಿಮಗೆಲ್ಲ ತಾಕತ್ತಿದ್ರೆ ಹೋಗಿ ಈಗ ಅಲ್ಲಿ ಉತ್ತರ ಕೊಡಿ. ತನಿಖಾ ವರದಿಯನ್ನ ಪ್ರಶ್ನೆ ಮಾಡಿ. ನೀವು ಯಾರು ಇವೆಲ್ಲ ವಿಚಾರಗಳನ್ನ ಹೇಳಿದಾರಲ್ಲ ಅವ್ರ ಮುಂದೆ ನೀವು ಪ್ರಶ್ನೆ ಮಾಡಿ. ನಾವು ಆಮಿಷ ಒಡ್ಡಿದ್ವಾ, ನಮ್ಮದು ಒಳಸಂಚ, ನಮ್ಮ ಮನೆಯಲ್ಲಿ ಒಳಸಂಚು ಮಾಡಿದ್ವಾ ಅಂತ ನೀವು ಹೋಗಿ ಪ್ರಶ್ನೆ ಮಾಡಿ ಅವ್ರನ್ನ. ಇದನ್ನ ನಾವು ಹೇಳ್ತಾ ಇರೋದಲ್ಲ, ಪ್ರಾಥಮಿಕ ತನಿಖಾ ವರದಿಯಲ್ಲಿ ಬಟಾಬಯಲಾಗಿದೆ. ನಿಮ್ಮ ಷಡ್ಯಂತ್ರದಲ್ಲಿ ಯಾರೆಲ್ಲ ಆರೋಪಿಗಳಿದ್ರಲ್ಲ ಅದರಲ್ಲಿರುವ ಕೆಲವು ಆರೋಪಿಗಳು ಇದನ್ನ ಸತ್ಯ ಅಂತ ಒಪ್ಕೊಂಡಿದ್ದಾರೆ. ಹೌದು, ಇವರೇ ಸಂಚು ರೂಪಿಸಿದ್ರು, ಇವರ ಮನೆಯಲ್ಲೇ ಸಂಚು ರೂಪಿಸಿದ್ರು, ಹೀಗೆ 10 ವಿಚಾರಗಳನ್ನ ಒಪ್ಕೊಂಡಿದ್ದಾರೆ ಅವರು. ಅದಕ್ಕೆ ಉತ್ತರ ಕೊಡಿ ಮಹೇಶ್ ಶೆಟ್ಟಿ ತಿಮರೋಡಿ. ಯಾವುದೋ ಬುರುಡೆ ಚಿನ್ನಯ್ಯ ಹೂತಿದ್ದ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದರಂತೆ. ಯಾವುದೋ ಬುರುಡೆಯನ್ನ ಚಿನ್ನಯ್ಯ ಹೂತಿದ್ದ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ದವರು. ಯಾವುದೋ ಒಂದು ಬುರುಡೆಯನ್ನ ತೆಗೆಯೋದು, ಇದನ್ನ ಚಿನ್ನಯ್ಯನೇ ಹೂತಿಟ್ಟಿದ್ದ ಅಂತ ಅವನೇ ತೋರಿಸದಂತೆ ಅದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದವರು ಇರಲ್ಲ. ಅನನ್ಯ ಭಟ್ ಪಾತ್ರ ಸೃಷ್ಟಿಯ ಹಿಂದೆ ಇರೋದು ಇದೇ ತಿಮರೋಡಿನೇ. ಸುಜಾತಾ ಭಟ್ ಕಥೆ ಏನಾಯ್ತು, ಅನನ್ಯ ಭಟ್ ಕಥೆ ಏನಾಯ್ತು, ಎಲ್ಲ ಬುರುಡೆ ಗ್ಯಾಂಗ್ ಅಂತ ಸುಮ್ಮನೆ ಕರೀಲಿಲ್ಲ ನಾವು. ಅನನ್ಯ ಭಟ್ ಪಾತ್ರ ಸೃಷ್ಟಿಯ ಹಿಂದೆ ಈ ಮಹೇಶ್ ಶೆಟ್ಟಿ ತಿಮರೋಡಿ ಇರೋದು. ಸುಜಾತಾ ಭಟ್ ಒಪ್ಕೊಂಡ್ರು, ಅದನ್ನ ನಮ್ಮ ಸ್ಟುಡಿಯೋದಲ್ಲೇ ಒಪ್ಕೊಂಡ್ರು. ಎಲ್ಲ ಸುಳ್ಳು ನಾನು ಹೇಳಿದ್ದು ಅಂತ ಹೇಳಿ.
ಇಲ್ಲದ ಅನನ್ಯ ಭಟ್ಟನ್ನ ಕರ್ಕೊಂಡು ಬಂದ ಮಹಾಭಾವ ಇವರೇ. ತಿಮರೋಡಿ ಮಾತನ್ನ ಕೇಳಿ ಮಗಳು ಕಾಣೆಯಾಗಿದ್ದಾಳೆ ಅಂತ ಸುಜಾತ ಕಂಪ್ಲೇಂಟ್ ಕೊಡ್ತಾರೆ. ಇದನ್ನ ಸ್ವತಃ ಸುಜಾತ ಒಪ್ಕೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ. ಸುಜಾತನ ಹೋಗಿ ನೀವು ಪ್ರಶ್ನೆ ಮಾಡಿ. ಸುಜಾತ ಭಟ್ ನಿಮ್ಮೆಲ್ಲರ ಬಣ್ಣವನ್ನ ಬಯಲು ಮಾಡಿ ಆಗಿದೆ. ನೀವು ಆ ಅಜ್ಜಿನ ಹೋಗಿ ಕೇಳಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳ್ತಾರೆ ಅವರು. ಇದು ಮಹೇಶ್ ಶೆಟ್ಟಿ ತಿಮರೋಡಿಯ ಕತೆ. ಮಹೇಶ್ ಶೆಟ್ಟಿ ತಿಮರೋಡಿ ಎಕ್ಸ್ಪೋಸ್ ಆಗಿದ್ದಾರೆ. ಈಗ ನಾವು ಹೇಳೋದು ಸುಳ್ಳು ಅಂತ ಆದ್ರೆ ಪ್ರಾಥಮಿಕ ತನಿಖಾ ವರದಿಯನ್ನ ಚಾಲೆಂಜ್ ಮಾಡಿ. ನೀವು ಬುರುಡೆ ಗ್ಯಾಂಗ್ ಲಾಕ್ ಆಗಿದೆ, ಎಕ್ಸ್ಪೋಸ್ ಆಗಿದ್ದಾರೆ, ರಾಜ್ಯದ ಮುಂದೆ ಬೆತ್ತಲಾಗಿದ್ದಾರೆ. ಇನ್ನ ನೆಕ್ಸ್ಟ್ ಇನ್ನೊಬ್ಬ ಗಿರೀಶ್ ಮಠ